ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಸಪ್ತಮೋऽಧ್ಯಾಯಃ. ಜ್ಞಾನವಿಜ್ಞಾನಯೋಗಃ. ಏತದ್ಯೋನೀನಿ ಭೂತಾನಿ ಸರ್ವಾಣೀತ್ಯುಪಧಾರಯ ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವಃ ಪ್ರಲಯಸ್ತಥಾ. ಈ ನನ್ನ ಪರಾಪರ ಪ್ರಕೃತಿಗಳಿಂದಲೇ ಎಲ್ಲ ಜೀವರಾಶಿಗಳ ಉತ್ಪತ್ತಿಯಾಗುವುದು. ಸಮಸ್ತ ಜಗತ್ತಿನ ಸೃಷ್ಟಿ ಮತ್ತು ಪ್ರಳಯಗಳಿಗೆ ನಾನೇ ಕಾರಣ. ಪರಾಪರ ಶಕ್ತಿಯ ಬಗ್ಗೆ ಹಿಂದಿನ 2 ಶ್ಲೋಕದ ಮೂಲಕ ಹೇಳಿದ ಭಗವಂತ ಈ ಜಗತ್ತಿನ ಜೀವರಾಶಿಗಳ ಉತ್ಪತ್ತಿ ಹಾಗೂ ನಾಶ ತನ್ನ ಈ ಪರಾಪರ ಶಕ್ತಿಯಿಂದ ಎನ್ನುತ್ತಿದ್ದಾನೆ. ಮನುಷ್ಯ ಲೋಕಕ್ಕೆ ಪ್ರಳಯ, ಭೂಕಂಪ ಹಾಗೂ ಪ್ರಕೃತಿ ವಿಕೋಪ ಇವುಗಳು ಜೀವಿತಾವಧಿಯಲ್ಲಿ 1-2 ಬಾರಿ ಅನುಭವಕ್ಕೆ ಬರಬಹುದು. ಅಥವಾ ಕೆಲವರ ಜೀವನದಲ್ಲಿ ಪ್ರಳಯಾದಿಗಳನ್ನು ನೋಡದೇ ಇರಬಹುದು. ಆದರೆ ಈ ಮನುಷ್ಯ ಸೃಷ್ಟಿಸುವ ಪ್ರಳಯ, ಭೂಕಂಪ ಅಥವಾ ಪ್ರಕೃತಿ ವಿಕೋಪಗಳನ್ನು ಇತರ ಸೂಕ್ಷ್ಮ ಜೀವಿಗಳು ಪ್ರತಿದಿನವೂ ಅನುಭವಿಸುವುದು ನಿಶ್ಚಿತ. ಮನುಷ್ಯ ಈ ಭೂಮಿಯನ್ನು ಬೇಕಾಬಿಟ್ಟಿಯಾಗಿ ಉಪಯೋಗಿಸಿ ಪ್ರತಿದಿನವೂ ಈ ಭೂಮಿಯನ್ನು ಘಾಸಿಗೊಳಿಸುತ್ತಲೇ ಇರುತ್ತಾನೆ. ಮನೆಯ ಮುಂದಿನ ಸ್ವಚ್ಛತೆಗಾಗಿ 10 ಪಾತ್ರೆ ನೀರನ್ನು ರಭಸವಾಗಿ ಎರಚಿದಾಗ ಅಥವಾ ನೀರಿನ ಕೊಳವೆ ಮೂಲಕ ರಭಸವಾಗಿ ನೀರು ಹಾಯಿಸಿದರೆ ಭೂಮಿಯ ಮೇಲಿರುವ ಸೂಕ್ಷ್ಮಾಣುಗಳಿಗೆ ಪ್ರಳಯವಲ್ಲದೆ ಮತ್ತೇನು? ವಿನಾಕಾರಣ ದೊಡ್ಡ ದೊಡ್ಡ ಯಂತ್ರಗಳಿಂದ ಭೂಮಿ ಅಗೆದು ಭೂಕಂಪ ಸೃಷ್ಟಿಸಿದರೆ ಅನಗತ್ಯವಾಗಿ ವಾಹನ ಬಳಕೆ ಮಾಡಿ ವಾಯು ಮಾಲಿನ್ಯ ಸೃಷ್ಟಿಸುತ್ತಾನೆ. ಭೂಮಿಯ ಮೇಲೆ ಹೇರಿದ ಒತ್ತಡ ಸಮುದ್ರದಲ್ಲಿ ಬೀರುವ ಪರಿಣಾಮದಿಂದ ಸುನಾಮಿ ಹಾಗೂ ಪ್ರಳಯ ಸದೃಶ ವಾತಾವರಣ ಸೃಷ್ಟಿಯಾಗುವುದು ಕಾಣುತ್ತದೆ. ಇತರ ಜೀವಿಗಳಂತೆ ಮನುಷ್ಯ ಕೂಡ ಅಪರಾಶಕ್ತಿಯ ಉತ್ಪನ್ನವಾದರೂ ಈ ಭೂಮಿಯಲ್ಲಿ ಇರುವ ಇತರ ಸೂಕ್ಷ್ಮ ಜೀವಿಗಳ ನಾಶಕ್ಕೆ ಪರಾಶಕ್ತಿ ಎಂದರೂ ತಪ್ಪಿಲ್ಲ. ಸೃಷ್ಟಿ ಹಾಗೂ ಪರಿಸರ ಸಂರಕ್ಷಣೆಗಾಗಿ ಅಪರಾಶಕ್ತಿಯಾಗಿ ಕೆಲಸ ಮಾಡುವ ಭಗವಂತ ನಾಶ ಹಾಗೂ ಪರಿಸರ ಸಮತೋಲನಕ್ಕಾಗಿ ಪರಾಶಕ್ತಿಯಾಗುತ್ತಾನೆ. ಹರಿ ಓಂ.